I feel that I like it, no place we can hide it, so hard not to find it. Ooh, no, no. ನಮಸ್ಕಾರ ಫ್ರೆಂಡ್ಸ್, ಕ್ರೇಜಿ ಟೆಕ್ನಿಕಲ್ ಟಿಪ್ಸ್ ಕನ್ನಡ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ವಾಟ್ಸಪ್ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಡ್ಬೇಕಂತ ಮಾಡಿದ್ದೀನಿ. ಸೊ ವಾಟ್ಸಪ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರೂ ಯೂಸ್ ಮಾಡ್ತಿರ್ತೀರ. ಆದರೆ ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಒಂದಿಷ್ಟು ಟ್ರಿಕ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಟ್ರಿಕ್ ಏನಪ್ಪ ಅಂದರೆ, ಯಾವುದಕ್ಕೋಸ್ಕರ ಯೂಸ್ ಮಾಡಬೇಕಂದ್ರೆ, ಸೊ ಫ್ರೆಂಡ್ಸ್, ನೀವು ನಿಮ್ಮ ಪರ್ಸ್ನಲಾಗಿ ಏನೇನೋ ಫೋಟೋಸ್ ಇಡ್ಬೋದು, ಆ್ಯಪ್ ಇಡ್ಬೋದು, ವಾಯ್ಸ್ ಇಡ್ಬೋದು, ಯಾರ ಜೊತೆ ಏನಾದರೂ ಚಾಟ್ ಮಾಡಿರ್ಬೋದು. ಸೊ ಫ್ರೆಂಡ್ಸ್, ಅವೆಲ್ಲ ಹ್ಯಾಕರ್ಸ್ ಅಂತ ಈಗ ತುಂಬ ಜನ ಹೆಚ್ಚಾಗಿದ್ದಾರೆ. ಸೊ ಅವರು ಕೂತಲ್ಲೇ ನಿಮ್ಮ ಎಲ್ಲನೂ ರೆಕಾರ್ಡ್ ತೆಗಿತಿರ್ತಾರೆ. ನಿಮ್ಮ ಪರ್ಸ್ನಲ್ ಚಾಟು, ಕಾಲ್ ರೆಕಾರ್ಡಿಂಗು, ಫೋಟೋಸು, ವೀಡಿಯೋಸು, ಕಾಂಟ್ಯಾಕ್ಟ್ಸು ಎಲ್ಲ ಸೇಫಾಗಿ ಇಟ್ಕೋಬೇಕಂದ್ರೆ, ಸೊ ಫ್ರೆಂಡ್ಸ್, ನೀವೇನು ಮಾಡಬೇಕಂದ್ರೆ ನಿಮ್ಮ ವಾಟ್ಸಪ್ಪಲ್ಲಿ ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದು ಸೆಟ್ಟಿಂಗ್ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನೀವು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈಗ ಏನು ಹೇಳ್ಬೇಕಪ್ಪ ಅಂದರೆ, ಈಗ ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಮ ಇಲ್ಲಿ 3 ಡಾಟ್ ಕಾಣ್ತಾವಲ್ಲ, ಸೆಟ್ಟಿಂಗ್ ಹೋಗಿ, ಸೆಟ್ಟಿಂಗಲ್ಲಿ ಅಕೌಂಟ್ ಸೆಟ್ಟಿಂಗ್ ಅಂತಿದೆಯಲ್ಲ, ಅಕೌಂಟ್ ಇರ್ತಿದೆಯಲ್ಲ, ಸೊ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ 2 ಸ್ಟೆಪ್ ವೆರಿಫಿಕೇಷನ್ ಅಂತಿದೆಯಲ್ಲ, ಸೊ ಫ್ರೆಂಡ್ಸ್, ನೀವು ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಈ ಥರ ಬರುತ್ತೆ. ಸೊ ಫ್ರೆಂಡ್ಸ್, ಈಗ ನೀವು ಸೆಕ್ಯೂರಿಟಿಯನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈಗ ಎನೇಬಲ್ ಅಂತ ಕಾಣುತ್ತಿದೆಯಲ್ಲ, ಸೊ ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ಎನೇಬಲ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 6 ಡಿಜಿಟು ಪಾಸ್ವರ್ಡ್ ಕೇಳುತ್ತೆ. 6 ಡಿಜಿಟ್ ಪಾಸ್ವರ್ಡ್ ಯಾಕಪ್ಪ ಅಂದರೆ ನಿಮ್ಮ ಸೇಫ್ಟಿಗೋಸ್ಕರ. ಸೊ ಫ್ರೆಂಡ್ಸ್, ಅದನ್ನು ನೀವು ಸೇಫಾಗಿ ಯೂಸ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ಆಗಿ ನಾನು ಒಂದು ನಂಬರ್ ಕೊಡ್ತೀನಿ. ಓಕೆ, ನೆಕ್ಸ್ಟು ಕನ್ಫರ್ಮ್ ಯುವರ್ ಪಿನ್ ಅಂತ ಕೇಳಿ. ಸೊ ಫ್ರೆಂಡ್ಸ್, ಇವಾಗ ಆವಾಗಲೇ ಕೊಟ್ಟಿದ್ರಲ್ಲ ಅದೇ ಪಿನ್ನ ಅಪ್ಲೋಡ್ ಮಾಡಿ. ಓಕೆ, ಈಗ ನಿಮ್ಮ ಇಮೇಲ್ ಕೇಳುತ್ತೆ. ಇಮೇಲ್ ಯಾಕಪ್ಪ ಅಂದರೆ, ನೋಡಿ ಫ್ರೆಂಡ್ಸ್, ಈಗ ಇಮೇಲ್ ಯಾಕಂದರೆ, ಸೊ ಫ್ರೆಂಡ್ಸ್, ನೀವು ಯಾರಾದರೂ ನಿಮ್ಮ ಮೊಬೈಲ್ ಅಥವಾ ವಾಟ್ಸಪ್ನ ಹ್ಯಾಕ್ ಮಾಡಿದರೆ ಇಮಿಡಿಯೇಟಾಗಿ ನಿಮ್ಮ ಮೇಲ್ಗೆ ಒಂದು ಮೆಸೇಜ್ ಬರುತ್ತೆ. ಮೆಸೇಜ್ ಬಂದ ತಕ್ಷಣ ಅದು ನಿಮಗೆ ಮೆಸೇಜ್ ಬರುತ್ತೆ. ಬಂದ ತಕ್ಷಣ ನೀವು ನೋಟಿಫಿಕೇಷನಲ್ಲಿ ಹೋಗಿ ನೋಡ್ಬೋದು. ನೀವು ಹ್ಯಾಕ್ ಆಗಿದ್ದನ್ನು ಆರಾಮಾಗಿ ನೀವು ತಡೆಗಟ್ಬೋದು. ಸೊ ಫ್ರೆಂಡ್ಸ್, ಈಗ ನಾನು ನಮ್ಮ ಇಮೇಲ್ನ ಕೊಡ್ತೀನಿ, ಮುಂದೆ ಏನು ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕೊಡಿ, ಮತ್ತೆ ರಿಪೀಟ್ ಆಗಿ ಅದೇ ಮೇಲ್ ಐ ಡಿ ಕೊಡಿ. ನೋಡಿ ಫ್ರೆಂಡ್ಸ್, ಈ ಥರ ನೀವು ಮಾಡ್ಕೋಬೋದು. ನಿಮ್ಮ ವಾಟ್ಸಪ್ಪು ಸೇಫ್ಟಿಯಾಗಿರ್ಬೇಕಂದ್ರೆ ಈ ಥರ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಸೇವ್ ಅಂತಿದೆಯಲ್ಲ, ಸೇವ್ ಕೊಡಿ. ಸೇವ್ ಆದ ತಕ್ಷಣ ಅಪ್ಲೈ ನಡೀತದೆ. ಸೊ ಈಗ 2 ಸ್ಟೆಪ್ ವೆರಿಫಿಕೇಷನ್ ಈಸ್ ಎನೇಬಲ್ಡ್ ಅಂತ ಆಯಿತು. ಸೊ ಫ್ರೆಂಡ್ಸ್, ಈಗ ನಿಮ್ಮ ವಾಟ್ಸಪ್ನ ಯಾರು ಕೂಡ ಹ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಇದು ಉತ್ತಮವಾದ ಮಾಹಿತಿ. ನಿಮ್ಮ ಪರ್ಸ್ನಲಾಗಿ ಫೋಟೋಸು, ಕಾಂಟ್ಯಾಕ್ಟ್ಸು ಎಲ್ಲ ಸೇಫ್ಟಿಯಾಗಿರ್ಬೇಕಂದ್ರೆ ಇದೊಂದು ವೆರಿಫಿಕೇಷನ್ ಮಾಡ್ಕೊಳ್ಳಿ. ಇದೊಂದು ಸಿಂಪಲ್ ಆದ ಟ್ರಿಕ್ಕು. ಸೊ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಈಗ ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಕೊಳ್ಳೇ ಡಿಸೇಬಲ್ಡು, ಚೇಂಜ್ ಪಿನ್ನು, ಚೇಂಜ್ ಇಮೇಲ್ ಅಡ್ರೆಸ್ಸು. ಸೊ ಫ್ರೆಂಡ್ಸ್, ಈಗ ಡಿಸೇಬಲ್ ಅಂತಿದೆಯಲ್ಲ, ಡಿಸೇಬಲ್ ಅಂದರೆ ನೀವು ಕ್ಯಾನ್ಸಲ್ ಮಾಡ್ಬೋದು. ಇದನ್ನು ಈಗ ಎನೇಬಲ್ ಆಗಿದೆ, ನೀವು ಡಿಸೇಬಲ್ ಮಾಡ್ಕೊಂಡ್ರೆ ನಿಮ್ಮ ಸೆಕ್ಯೂರಿಟಿ ಎಲ್ಲ ಮತ್ತೆ ರೀ ಅಪ್ಲೈ ಕೊಡ್ಬೋದು. ಈಗ ಚೇಂಜ್ ಪಿನ್, ನಾನು ಚೇಂಜ್ ಪಿನ್ ಕೊಡಬೇಕಂದ್ರೆ ಮತ್ತೆ ಪಿನ್ನ ನೀವು ರಿಪೀಟಾಗಿ ಆವಾಗಲೇ 1 2 3 ಕೊಟ್ಟನಲ್ಲ, ನೀವು ಮತ್ತೆ ಪಿನ್ ಬೇರೆ ಇಟ್ಕೋಬೋದು. ಈಗ ಚೇಂಜ್ ಇಮೇಲ್ ಅಡ್ರೆಸ್. ಸೊ ಅದೇ ಇಮೇಲ್ ಅಡ್ರೆಸ್ ನಿಮ್ದು ಏನಾದರೂ ಕಳೆದೋಗಿದ್ರೆ ಮತ್ತೆ ನೀವು ಇಮೇಲ್ ಅಡ್ರೆಸ್ನ ಬೇರೆದು ಕೊಡ್ಬೋದು. ಸೊ ಫ್ರೆಂಡ್ಸ್, ಇದು ಉತ್ತಮವಾದ ಮಾಹಿತಿ ಫ್ರೆಂಡ್ಸ್. ಇದನ್ನೆಲ್ಲರೂ ಅಪ್ಲೈ ಮಾಡ್ಕೊಳ್ಳಿ, ಆರಾಮಾಗಿ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.